ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ, ಒಂದು ಹತೋಟಿಗೆ ಬರೋ ಥರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದಿದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ, ಉಸಿರಾಟದ ಒಂದು ತೊಂದರೆ ಬಿಟ್ಟು. ಸೊ ಫ್ಯಾಮ್ಲಿ ನಮ್ಮ ಜೊತೆನೇ ಇದ್ದಾರೆ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ, ಅದು ಏನು ಭಗವಂತ ಇದು ಬರೆದಿದ್ದಾನೋ ಅದೇ ಥರ ಅವರು ರಿಕವರ್ ಆಗಿ ಮನೆಗೆ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ಅದು ಲಂಗ್ ಕಂಜೆಷನ್ ಆಗಿದೆ, ಸ್ಪ್ಯಾಸಮ್, ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅದು ತುಂಬ ಇದೆ. ಕೆಲವೆಲ್ಲ ವಯೋಸಹಜವಾದ ವ್ಯಾಧಿಗಳು, ಅದರ ಜೊತೆಗೆ ಇದು ಬಂದಿರೋದ್ರಿಂದ 20 ವರ್ಷದವರು ಎಷ್ಟು ಸ್ಪಂದಿಸ್ತಾರೆ ಅಷ್ಟು 80 ಮೇಲಾದಾಗ ಸ್ವಲ್ಪ ಕಷ್ಟ ಆಗತ್ತೆ, ದೇಹ ಅಷ್ಟು ಸ್ಪಂದಿಸಲ್ಲ. ಕಾನ್ಷಿಯಸ್ ಅಂದರೆ ಮೈಲ್ಡ್ ಸೆಡೇಷನಲ್ಲಿ ಇಟ್ಟಿದ್ದೀವಿ, ಆದ್ದರಿಂದ ಬಟ್ ಯಾರು ಕೂಗಿದ್ರು ಮಾತಾಡೋದು ಅದೆಲ್ಲ ರೆಸ್ಪಾನ್ಸ್ ಇದೆ. ಎಷ್ಟು ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಲೆಕ್ಕ ಹಾಕ್ಕೊಂಡಿರೋದು ಅವ್ರಿಗೆ ಯಾವ ರೀತಿನೂ ತೊಂದರೆ ಆಗಬಾರ್ದು, ಅವರ ಜೀವಕ್ಕೆ ಸಂಕಟ ಬರಬಾರ್ದು, ಒದ್ದಾಟ ಇರಬಾರ್ದು. ಆಮೇಲೆ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ರಿಕವರಿ ಆಗಲಿ. ಅದರಿಂದ ದಿನದ ಲೆಕ್ಕಾಚಾರ ಬಿಟ್ಬಿಟ್ಟಿದ್ದೀವಿ. ಈಗ ನಿನ್ನೆಗಿಂತ ಇವತ್ತು 20-30 ಭಾಗ ಮೇಲು ಅಂದರೆ ಅದು ಸಂತೋಷ. ಆ ರೀತಿ ದಿನ ನಡೀತಿದ್ದಂಗೆ ನಾವು ಪ್ರೋಗ್ರೆಸ್ನ ನೋಡಿಕೊಂಡು ಮುಂದುವರಿತೀವಿ. ಅದು ಭಗವಂತ, ನಮ್ಮ ಕೆಲಸ ನಾವು ಮಾಡ್ತೀವಿ. ಸೊ ಇದನ್ನೇ ನಮ್ಮ ದೇವೇಗೌಡರ ಫ್ಯಾಮಿಲಿ, ಡಾಕ್ಟರ್ ಮಂಜುನಾಥ್ ಇವರೆಲ್ಲರೂ ಇದನ್ನೇ ಹೇಳ್ತಾ ಇರೋದು, ನಿಮ್ಮ ಕೆಲಸ ನೀವು ಮಾಡಿ, ಮಿಕ್ಕಿದ್ದು ಭಗವಂತ ನೋಡ್ಕೋತಾನೆ ಅಂತ. ಸಿ 80 ಆದ್ಮೇಲೆ ಈ ಥರ ತೊಂದರೆ, ಉಸಿರಾಟದ ತೊಂದರೆ ಬಂದಾಗ ಸೀರಿಯಸ್ ಅಂತಾನೆ ಲೆಕ್ಕ. ಬಟ್ ಸುಧಾರಣೆ ನಡೀತಾ ಇರೋದ್ರಿಂದ ನಾವು ಅದನ್ನ ತುಂಬಾ ಸೀರಿಯಸ್ ಇದೆ ಆ ಥರ ಹೇಳಲಿಕ್ಕೆ ಬರಲ್ಲ. ಇನ್ ನೆಕ್ಸ್ಟ್ 24 hours ಅಲ್ಲಿ ನೋಡೋಣ ಎಷ್ಟು ಮಟ್ಟಕ್ಕೆ ರಿಕವರ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲ, ಕ್ರಿಟಿಕಲ್ ಪೀರಿಯಡ್ ಟು ವಾಚ್. ವೆಂಟಿಲೇಟರ್ ಇಲ್ಲ, ಸಹಜ ಉಸಿರಾಟ, ಅದಕ್ಕೆ ಸ್ವಲ್ಪ ಸಹಾಯ ದೊರಕಿದೆ. ನಮಸ್ಕಾರ. ICU ಇರೋದು.